ಇವ ಇವ ಎಲ್ಲಿ ಬಾಯ್ಲಿ ಯಾಕ ಏನಾಯ್ತು? ಎದಕ್ಕೆ ಇಷ್ಟು ಅವಸರ ಮಾಡಿ ಕರೆಯಕತ್ತಿ ನನ್ನ? ಇವ ಆಕಿ ನಾನು ಹೆಂಡ್ತಿ ಏನೋ ಕೆಲಸ ಮಾಡಕತ್ತಾಳ ಅಂತ ಬೇ. ಹೌದಾ? ಅಯ್ಯೋ ದೇವ್ರೆ, ಅಂತ ದೊಡ್ಡ ಶ್ರೀಮಂತರ ಮನೆಯಾಗಿದ್ರು ಹೋಗಿ ಹೋಗಿ ನಮ್ಮ ಮನೆಗೆ ಕೆಲಸ ಮಾಡಕತ್ತಾವಲ್ಲ ಅಂತ ಎಂತ ತಿಳ್ಕೊಂಡ್ಲಪ್ಪ. ಮಾತಾ ಬಾಳೆ ಹಂಗಿದ್ರ ಬೇ ಯವ್ವ ಈ ಕೆಲ್ಬೇ ಆಕಿ ನನ್ನ ಮೊದ್ಲೇ ಹೆಂಡ್ತಿ ಅನ್ಸೂಯ. ಈ ಮೆಲ್ಲಕ್ ಮಾತಾಡ್ಲಾ? ಈ ಮನ್ಯಾಗ ನಿನ್ನ ಏಂತದಾಳ ಆಕಿ ಕಿವಿ ಬಿದ್ದಿ ತಿನ್ನಕರ್ಸೆ. ಅದ್ನ್ಯಾಕ ಜೋರ್ ಮಾಡಿ ಹೇಳ್ತಿ? ಆಕಿ ತೆಗಿಬಿಡ ಹೆಸರು ಈ ಮನ್ಯಾಗ. ಮತ್ತೆ ಹೆಸರು ತೆಗಿತಿ ಮನ್ಯಾಗ? ಸಾಕಾಗ ಹೋಯ್ತಾ ಪಿಡ ಹೋಗೈತಿ ಸಾಕದ್ರದ. ಮತ್ತೆ ಈಕಿ ಕಿವಿ ಬಿತ್ತಂದ್ರೆ ಚಲೋ ಅಲ್ಲದ. ಪಾಪ ಇಷ್ಟು ಶ್ರೀಮಂತರ ಮನೆಯಾಗಿಂತ ಬಂದು ಹುಡುಗಿ ಅನ್ಸರ್ಸ್ಕೊಂಡು ಹೊಂಟಿರೋದ ಹೆಚ್ಚಿಂದ. ಮತ್ತೆ ಆಕೆ ಹೆಸರು ಕೇಳಿ ಮತ್ತೆ ಈ ಚಲೋ ಅಲ್ಲ, ಸುಮ್ಮನಿರು. ಯವ್ವ ಹಂಗಲ್ವಿ ಆಕಿ ಏನ ಕೆಲಸ ಮಾಡಕತ್ತಾಳ ಅಂತ. ಏನ್ ಕೆಲಸ ಮಾಡತ್ತಾಳ? ಕಡದ ಕಟ್ಟಿ ಹಾಕತ್ತೆ ಎದ್ದಿಸಿರ್ 3 ಅಕ್ಷರ ಇಲ್ಲ. ಇನ್ನೇನ್ ಮಾಡ್ತಾಳ ಕೆಲಸನ? ಯಾರ್ದಾರ ಹೊಲ ಕೂಲಿನಲ್ಲಿ ಹೋಗ್ಕ ಮತ್ತೆ. ಇಲ್ಲಿ ಬೇವ ಏನ ದೊಡ್ಡ ಪ್ರಮಾಣದಾಗನ ಏನ ಮಾಡಕತ್ತಾಳ ಅಂತ. ಅಯ್ಯೋ ಚಲೋ ನಡೆಯಕತ್ತಂತ. ಏನ್ ಮಾಡಕತ್ತಾಳ ಅಂತ? ಅದೇ ಬೇ ಶೇಂಗಾ ಚಟ್ನಿ ಗುಳ ಚಟ್ನಿ ಇಂಥವೆಲ್ಲ ಮಾಡ್ತಾರಲ್ಲ ಅಂಥವೆಲ್ಲ ಮಾಡಕತ್ತಾಳ ಅಂತ. ಮತ್ತೆ ಆಕಿ ಯೋಗ್ಯತೆ ತಕ್ಕಂಗ ಮಾಡಕತ್ತ ಬಿಡು. ಹಾಕೇನು ಹೋಗಿ ಆಫೀಸ್ನಾಗ ಕುತ್ಕೊಂಡು ಲೆಕ್ಕ ಪಕ್ಕ ಬರೋದು ರೊಕ್ಕ ತಗೊಳಕ್ಕ ಇದ್ರ ಮುಸುಡಿಗೆ ಮತ್ತಿಂತ ಮಾಡೇ ಮತ್ತೆ ದುಡ್ಕೋಬೇಕು. ಅಲ್ಲ ಇದ್ರಂತಲ್ಲಿ ಹೋಗಿ ಹೋಗಿ ಚಟ್ನಿ ಪುಡಿ ತಗೊಳಕ್ ಯಾರಿನ ಗತಿಗೆಟ್ಟಾರ? ಯಾರೇನು ಕೈ ಇಲ್ಲ ಚಟ್ನಿ ಪುಡಿ ಮಾಡ್ಕೊಳಕ? ಮಿಕ್ಸರ್ನಾಗ ಹಿಂಗೆ ಹಾಕಿ ಗರ್ರ ಅನ್ಸರ ಚಟ್ನಿ ಆಕತಿ. ಶೇಂಗಾ ಚಟ್ನಿ ಗುಳ ಚಟ್ನಿ ಹಸಿ ಚಟ್ನಿ ಎಲ್ಲ ಆಕತಿ. ಇನ್ನು ಮೊದ್ಲಿನಂಗೆ ಒಳಕಲಿ ತೊಗೊಂಡು ಕುಟ್ಬೇಕಪ್ಪ, ಕೈ ಬೇನಾಗತ್ತ ಮೈ ಬೇನಾಗತ್ತ ಅನ್ನಕ್ಕ. ಯಾರು ತಗೋತಾರ ಇದ್ರ ಅಂತಲ್ಲಿ ಸುಮ್ಕೊಂಡ್ರೆ ಮಾಡ್ತಾ ಅಂತ ಅದೇನು ಚಲೋ ನಡಿತೈತಿ. ಸುಮ್ಕೊಂಡ್ರೆ ಇಲ್ಲಿ ಬೇವ ಆಕಿ ಇದು ಲಕ್ಷ್ಮಕ್ಕರ್ ಸೊಸಿ ಇದಲ್ಲ ಪಾರ್ವತಿ. ಅಯ್ಯೋ ಆಕಿ ಇದು ದೊಡ್ಡ ದೊಡ್ಡ ಅಂಗಡಿಗಳು ಇರ್ತಾವಲ್ಲ ಸಿಟಿಯಾಗ. ಈಗ ಸಿಟಿಯಾಗೆಲ್ಲ ಯಾರು ಮಾಡ್ತಾರೆ ಬಿ? ಈಗ ನೌಕರಿ ಬಡದಾಡ್ ನೌಕರಿಗೆ ಹೋಗೋದ ಬೆಳಗ್ರದ್ರ ಹೋಗಿ ಬರ್ತಾವ, ಮುಂಜಾನೆ ಗತ್ಲೆ ಮಾಡ್ಕೊಂಡು ಹೋಗೋಕೆ ಇಲ್ಲಾಗತ್ತೆ, ರಾತ್ರಿ ಗತ್ಲೆ ಬರ್ತಾವು ತಿಂತಾವು ಬಿದ್ಕೊಂತಾವು. ಅವಕ್ಕೆ ರೊಕ್ಕ ಇರ್ತಾವು, ಮಾಡಕ್ಕೆ ಟೈಮ್ ಇರಂಗಿಲ್ಲ. ಹಾಗಾಗಿ ಹಂಗಾಗ ಎಲ್ಲರ ಮನಿ ಟೈಪು ಚಲೋ ಹೊತ್ನಿಗೆ ಮಾಡೋಂಥದ್ದು ಇದ್ದಲ್ಲಿ ತೊಗೊಂಡ್ಬೋಕ್ಕಾರ. ಹಂಗೆ ಅವರು ಅದಲ್ಲ ಪಾರ್ವತಿ ಒಂದಿಷ್ಟು ಅಂಗಡಿ ನೋಡ್ಯಾಳಂತ. ಅಲ್ಲಿ ಇವರು ಹೋಗಿಗೆ ಕೊಟ್ಟು ಬರ್ತಾರಂತ. ಹಂಗೆ ವ್ಯಾಪಾರ ಚಲೋ ಆಗತ್ತಂತ. ಹುಡುಗರು ಸಾಲಿಗೂ ಹಚ್ಚಾಳಂತ. ಆಮೇಲೆ ಇದು ಹೊಲದ್ದು ಏನೇನೋ ಭಾಳ ಇದು ಮಾಡ್ಯಾಳಂತ ಬೇವ. ನನಗೂ ಗೊತ್ತಿದ್ದಿಲ್ಲ. ನನ್ನ ಫ್ರೆಂಡ್ ಅದನ್ನಲ್ಲ ಫಕೀರ ಅವ್ರ ಹೊಲದಾಗ ಕೆಲ್ಸಕ್ಕೆ ಹೋಗಿದ್ನಂತ. ಆತ ಹೇಳ್ದ ನಿನ್ನ ಹೆಂತಿದ್ವಿ ನಾವು ಮರ ಎಂಥ ಚಲೋ ನಡೆಯತ್ತೆ ಗೊತ್ತನೋ ಅಂತಂದು. ಅಡ್ಬಿಟ್ಟಾರೆ ಮಾಡ್ತಾರೆ. ಮತ್ತೆ ಇನ್ನೊಬ್ಬರ ಮನೆ ಮುರಿದು ತಾವು ಇನ್ನು ಮಾಡ್ತಾರೆ. ಮಾಡ್ಕೊಡ್ಲಾರ್ದು ಏನು ಮಾಡ್ಯಾರ? ಬೆಂಡ್ಲಿನ ತೊಗೊಂಡೋಗಿ ಉಪ್ರಿ ಮ್ಯಾಗ ಕುಂದರ್ಸ್ಯಾರ. ತಡಿ ಅದು ಯಾವಾಗ ಅದು ಇದಾಗತ್ತೆ ಮತ್ತೆ ತಿಪ್ಪಿಗೆ ಬರ್ತೈತಿ. ಏನು ಮಾಡ್ತಿದ್ದಾರೆ? ಮಾಡ್ಕೊಳಕ್ಕೆ ಸುಮ್ಮನಿರ್ಲ. ಅಲ್ಲಲ್ಲ ನಮ್ಮ ಮನೆ ಸೊಸಿ ಕೋಟಿ ಕೋಟಿ ತೊಗೊಂಡು ಬರ್ತಾಳ. ಅದು ಏಟ್ ಚಟ್ನಿ ಪುಡಿ ಮಾಡ್ಯಾಕೆ ಏನು ಉದ್ದಾರ ಹಾಕಿದ. ಆದ್ರೆ ಅವು ಸಾಲಿ ಪೀಸ್ ಕಟ್ಟಕ್ಕೆ ಆಗಂಗಿಲ್ಲ, ಅದು ಹಣೆ ಬರಕ್ಕೆ. ಸುಮ್ಕುಂದ್ರ ಅಟ್ಟಿ. ಬರ್ವಾ ಮಧ್ಯಾಹ್ನ ಮಕ್ಕೊಂಡಕ್ಕೆ ಇದ್ದಿದ್ದಿಲ್ಲ. ನಾನು ಎಬ್ಸನ್ ಅಂತ ಮಾಡಿದ್ದೆ. ಯಾಕೆ ಮಕ್ಕೊಂಡ ಬಿಡ ಅಂತಂದೆ. ಏನು ಚಾ ಮಾಡ್ಕೊಡ್ಲ? ಇಲ್ಲ ಅತ್ತೀರ, ನಾನು ಅವಾಗ ಎದ್ದಿದ್ದೆ, ಫೋನ್ ನೋಡ್ಕೊಂತ ಕುಂತಿದ್ದೆ. ಏನೋ ಮಾತಾಡಕತ್ತಿದ್ರಲ್ಲ ಇವ್ರೇನೋ ಹೆಂಡತಿ ಅದು ಇದು ಅಂತ ಏನೋ ಅನ್ನತ್ತಿದ್ರು. ಏನದು ಯಾರದು? ಓ ಅದಾ, ಇವರು ಈ ನನ್ನ ಮಗನ ಫ್ರೆಂಡ್ ಹೇಳ್ತ ಅಂತಪ್ಪ. ಆಕಿ ಏನ ಚಟ್ನಿ ಪುಡಿ ಅದು ಇದು ಮಾಡ್ಯಾಳ ಅಂತ, ಚಲೋ ನಡೆಯಕತ್ತಂತ. ಅದಕ್ಕೆ ಅದನ್ನ ಹೇಳ್ತಿದ್ದ ನಾನು. ಅದೇನು ಲಾಭ ಆಗತ್ತೆ ಬಿಡಪ್ಪ ಹೋಲಿ, ಅದರಲ್ಲಿಂದ ಏನೈತೆ ಅಂತಂದು ನಾನು ಹತ್ತಿದ್ದು. ಓ ಹೌದಾ, ಸರಿ ನಾನೇನು ಅನ್ಕೊಂಡಿದ್ದೆ. ಆಯ್ತು ಗೊತ್ತಿ. ನೀವು ಈ ಬಂದ್ರೆ? ಹಾಂ ಈಗ ಬಂದೆ. ಸರಿ ಮತ್ತೆ ನಿಮ್ಮಪ್ಪ ಅವಾಗ ಫೋನ್ ಹಚ್ಚಿದ್ದೇನೆ, ಹೋಗಿ ಮುಟ್ಟಿದ್ರಂತ? ಹಚ್ಚಿದ್ದೆ ಆಗಲೇ. ಅವ್ರು ನಿನ್ನೆ ರಾತ್ರಿನ ಹೋಗಿ ಮುಟ್ಟಾರಂತ. ಅಲ್ಲದಾರೀಗ. ಅಯ್ಯೋ ಎಂಥ ಖುಷಿ ವಿಚಾರವ. ಚಲೋ ಹೊತ್ತ ನೋಡ್ಕೊಂಡು ಫ್ಯಾಕ್ಟ್ರಿ ಗಿಕ್ಟ್ರಿನ. ಮತ್ತು ನಾಳೆ ನೀವಲ್ಲ ನೋಡೋರು, ನೋಡ್ಕೊಂಬ. ಹ್ಞೂ ರೀ ಹೇಳ್ತೀರ. ನಡೆವ ಕೈಕಲ್ ಮುಖ ತಗೊಂಡ್ರಿ. ನಿನ್ನ ಗಂಡಗ ನಿನಗೆ ಇಬ್ಬರಿಗೂ ಚಾ ಮಾಡಿ ಹಂಗೆ ಮಂಡ ಮಾಡೀನಿ, ಕೊಡ್ತೀನಿ ತಿನ್ನಿರಂತೆ. ಹಾಂ ಅತ್ತೀರ. ರೀ ಬರ್ರಿ ಡ್ರೆಸ್ ಏನು ಮಾಡ್ತೀರಿ ನಾ ಬರ್ರಿ. ಯವ್ವ ಪುಣ್ಯಕ್ಕ ಏನೋ ಒಂದು ಹೇಳಿ ಸಮಾಧಾನ ಮಾಡಿದೆ. ಬಾಡಿ ಹಲ್ಕಟ್ ಪಡೆ ಆಕಿ ದರಿದ್ರದ ಹೆಸರು ಎತ್ತು ಬಿಡ ಅಂದ್ರೆ ಮನೆ ಬಂದ ಕೆಸರತ್ತಾನ. ನಾಳೆ ಇನ್ನಗರ್ಸೆ ಈಕಿ ಮನಸ್ನಾಗ ಇನ್ನೂ ಆಕಿ ಮಗಿದೈತೆ ಅಂತ ನಾಳೆ ಬಿಟ್ಟು ಏನು ಮಾಡ್ಬೇಕು? ಯೋ ದೇವ್ರಿ ಈ ಬಾಡ್ಯಾಗ ಮಾಡ್ತೀನಿ ತನ್ನ. ಅಯ್ಯ ಅಲ್ಲಿ ಹೊಂಟಿದೆ ಕಿರೇನವಲ್ಲ. ಅಯ್ಯೋ ಹೊಲಕ್ಕೆ ಹೊಂಟ ಅವನ ಕಾಯಿಪಲ್ಲೆ ತೊಗೊಂಬ ಅಂತ ಹೇಳ್ತೀನಿ. ಮತ್ತೀಗ ನೆನಪು ಮಾಡಿದ್ರೆ ಬರ ಮುಂದೆ ನಂಗೊಂದಿಷ್ಟು ಹಿಡ್ಕೊಂಡೆ ಬರ್ತಾ. ರೇಣವ ಅಯ್ಯ ಪ್ರೇಮಿ ಅದಕ್ಕೆ ಗಂಟ್ಲ ಹಂಗೆ ಒದರ್ತಿ ನಾಲ್ಕು ಒದರು ಓಣೆ ಬಂದೆಲ್ಲ ಏನಾತ ನಂಗೆ ಏನು ಹೇಳು? ಅಯ್ಯ ಹಂಗಲ್ಲ ರೇಣವ, ಮುನ್ನೂರು ಹೊಂಟಿದ್ದಲ್ಲ ಕರೆ ಕೇಳ್ತೈತಿಲ್ಲ, ಗಾಳ ಜೋರ್ ಐತೆ ನೋಡು, ಅದಕ್ಕೆ ಜೋರೇ ಕರೆದವ. ನೀವು ಎಲ್ಲ ಕಲಿಗೆ ಸಿಟ್ಟಕ್ಕೆ ಹೋಗ್ಬಿಡು. ಎದಕ್ಕೆ ಕರೆದನ್ನ? ಅಲ್ಲ ಈ ಹೊಲಕ್ಕೆ ಕಡೆ ಹೊಂಟೇನೆ. ಹ್ಞೂ ನಾ ಇವ ಹೊಲಕ್ಕೆ ಕಡೆ ಹೊಂಟೇನೆ. ಅಲ್ಲಿ ರೇಣವ ಮುಣೆಗೆ ಉಣ್ಯಾಗ ಅಷ್ಟು ಬೇರೆ ಆ ಟೀಚರ್ ಹೋಗಿ ಅಷ್ಟು ಕಾಯಿಪಲ್ ತಂದು ಕೊಡ್ತಿದ್ದಿ, ನಿನ್ನ ಗಂಟು ತಂದು ಕೊಟ್ಟಿರ್ತದ. ನನಗೂ ಒಂದೆರಡು ಕೊಡು, ನೆನೆಸ್ಕೊಂಡು ನಾನು ಒಂದೆರಡು ದಿವಸ ಕಾಯಿಪಲ್ ಏನಾರು ಮಾಡ್ಕೊಂಡು ತಿಂತೀನಿ. ಇವಾಗ ನೀನು ನೆನೆಸ್ಕೊಂಡು ತಿಂತೀನಿ ತಾಯಿ, ಅದನ್ನಾರು ಒಟ್ಟು ಇದು ಮಾಡು. ನನಗೊಂದೆರಡು ತೊಗೊಂಬಂದು ಕೊಡಲಿ ಏನಾರ ಕಾಯಿಪಲ್ ಇದ್ರೆ. ಕಾಯಿಪಲ್ಲೇನ ಹೋಗ ಎಲ್ಲಿಂದ ತಂದು ಕೊಡಂದಿ? ಆ ಟೀಚರ್ ದಾಳಿ ಹೊಡ್ಕೊಂಡು ಹೋಗ್ಲಿ, ಏನೋ ಒಂದು ಕಾಯಿಪಲ್ ತಂದು ಕೊಟ್ಟು ಏನೋ ಒಂದು ಇದು ಮಾಡೋಣ ಅಂದ್ರೆ ಈಕೆ ಓದೋದು ಬಿಡೋದು ಏನಿಲ್ಲ ಮಕ್ಕಳಿಗೆ. ಬರೀ ಅದೇನ ಮಕ್ಕಳು ತಿದ್ಕೊಳ್ಳೋ ಕಳಿಸ್ಲ ಮಕ್ಕಕ್ಕೆ. ಹ್ಞೂನಾ ಅಯ್ಯ ಅಂತ ಇದೈತೆ ನೋಡು. ಏನು ಇದು ಶಾಲ್ಯಾಗ ಈಕೇನು ಪಾಠ ಹೇಳ್ತಾಳೋ ಏನಿಲ್ಲೋ ಅದೇ ತಿಳಿವಲ್ತು. ಅಲ್ಲ ಇಲ್ಲಿ ಹಿಂಗೆ ಮಾಡ್ತಾಳೆ, ಇನ್ನು ಅಲ್ಲಿ ಹೆಂಗೆ ಮಾಡ್ತಾಳೆ ಏನು? ಮೊದಲು ಮಾಸ್ತರ್ಗಳು ಚಂದ ನರದಾರ ಏನು ಅವ್ರು ಇನ್ನೇನು ಸುತ್ತಿರ್ತಾಳೆ ಏನು ಯಾರಿಗೆ ಗೊತ್ತು? ಅಲ್ಲ ನೋಡ್ತೀನ ನನ್ನ ಮಗಳು ನಿನ್ನ ಮಗಳು ಮಾಡೋದನ್ನ ಅವತಾರನ ಯಾರು ನೋಡಿದ್ರೆ ನಗುತ್ತಾರ ಈ ವಯಸ್ಸಿಗೆ ಹಿಂಗೆ ಮಾಡಕತ್ತಾವ ಅಂದ್ರೆ. ಹೋಗ ಸಾಕಾಗ್ಬಿಡ್ತು. ನಾನು ಯಾ ಬಾಂಡೆ ಕುಯ್ಲ ಕಸ ಹೊಡೆ ಕುಯ್ಲೋಡಿ ಇವತ್ತು. ನಾನು ಅದಕ್ಕೆ ಹೇಳಿಬಿಟ್ಟೆ ನನ್ನ ಗಂಡಿಗೆ, ಯಾಕೆ ಕಾಯಿಪಲ್ಲೆ ಮಂದಿ ಹೊಲ್ದಾಗ ತರಕ್ಕೆ ಹೋಗ್ಬೇಡ, ಯಾ ಮತ್ತು ಮನುಷ್ಯ ಹೋದ ದಿನ ಅನ್ಕೊಂಡು ನಾ ಟೀಚರ್ ಹೋಗಿ ಕೊಡಂಗಿಲ್ಲ ಅಂತೇಳಿ ಕಳ್ಸಿನಿ ನಾನು.
ಹಾ ಬೇಷ್ ಮಾಡಿ ನೋಡ್ರಿ. ನಾನು ಹಂಗ ಮಾಡೀನಿ. ನನಗೂ ನಿಂತಿರ್ತೇನೆ ಅಲ್ಲ, ಏನೋ ಓದ್ತಾವು ಅದ್ರನ್ನ ತಿಟ್ಕೋಬಾರ್ದು, ತಿರ್ಸ್ಬೇಕು, ಒಟ್ಟು ಕೆಲಸ ಮಾಡಿದ್ರೆ ಅಂತ ನಾ ಅನ್ಕೊಂಡ್ರೆ ಈಕಿ ಓದ್ಸೋದೇ ಇಲ್ಲ. ಮತ್ತಿನ್ನೇನು ಅಕ್ಕಿ ನಾನು ಹೋಗಿ ಕತ್ತಿ ಮಾಡ್ದಂಗೆ ಮಾಡ್ಬಾರದು. ನಿಂದ ಬೇಸಿ ಸುಮ್ಮನೆ ಕಾಪಲ್ಲಿ ಮುಂದಿಡ್ತಿದ್ದಿ ಬರ್ತಿದ್ದಿ. ನಾನು ಯವ್ವ ಅಕ್ಕಿ ಬರೋದ್ರಾಗ ನಾವು ಹೊರಗೆ ಒಳಗೆ ಕಸ ಹೊಡೋದು, ನೆಲ ಒರೆಸಿ, ಬಾಂಡೆ ತಿಕ್ಕಿ, ಅರ್ಬಿ ಹೋಗೋದು, ಯವ್ವ ಎಷ್ಟು ಕೆಲಸ ಮಾಡ್ಬಾರ ಗೊತ್ತಾನ. ಒಬ್ಬಿಗೆ ಇರ್ತಾಳ ಟೀಚರ್, ಅಲ್ಲ ಅದೇ ಅಡುಗೆ ಮಾಡ್ತಾಳ ಏನ. ಅಯ್ಯೋ 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 ನೋಡ್ಬೇಕು, ಬರೀ ತುಪ್ಪದಾಗ ಇರ್ತೈತಿ ತಾಟ. ನಾವು ಜಿಡ್ಡು ತಿಕ್ಕದ್ರಾಗ ಸಾಕ ಹೋಗುತ್ತ. ಅಯ್ಯೋ ಎಷ್ಟು ನಮ್ನಿ ಮಾಡಿರ್ತಾವ ಗೊತ್ತನ. ಒಂದು ರಾಶಿ ಇರ್ತಾವ ಬಾಂಡೆ, ಒಬ್ಬಾಕಿ ಗೇಟ್ ಇರ್ತಾವ, ಒಂದು ಅನ್ನದ್ದು ಒಂದು ಸಾರಿಂದ, ಇಲ್ಲ ಒಂದು ಪಲ್ಯ ಒಂದು ಚಪಾತಿ ಇಂಥದ್ದು, ಒಂದು ತಾಟ ಇಲ್ಲ 2 ತಾಟು. ಅಲ್ಲ ಎಷ್ಟು ಇರ್ತಾವ ಗೊತ್ತಾ ಬಾಂಡೆ. ಅಯ್ಯೇ ಬೇಡ. ಆಮೇಲೆ ಕಸ ಹೊಡೆದ್ರಾಗ ಬರೀ ಮಕ್ಕ ಕಚ್ಕೊಂಡು ಕಿತ್ ಹೊಡ್ತಾಳ, ಕೈಯಾಗ ಕಲ ಕೂದಲು ಹೋಗಿನಿ ಕಿತ್ ಹೋಗಿತ್ತಾಳ. ಅಂತವ ಇರ್ತಾವ ಬರೀ ಅಲ್ಲಿ ಅಲ್ಲಿ ಸಾಕಾಗ್ಬಿಡ್ತಿ. ನನಗಂತೂ ಆಗಲ್ಲಪ್ಪ. ಒಲ್ಲ ಅಂದ್ರೆ ಒಲ್ಲ ನಿರ್ಧಾರ ಮಾಡ್ಬಿಟ್ಟಿನಿ. ಹೋಗ್ಬಿಡು, ಚಲೋ ಆಯ್ತು ಬಿಟ್ಟದ್ದು. ನಾನು ಕಾಪಲ್ ಕೊಡಕ್ಕೆ ಹೋಗೋದೇ ಇಲ್ಲ. ಅಷ್ಟಕ್ಕೂ ನಮ್ಮ ಹುಡುಗರಿಗೆ ಬೇಡ ಅಂತ ಹೇಳ್ಬಿಟ್ಟಿನಿ ಟ್ಯೂಷನ್ನಿಗೆ. ಯಾಕೆ ಬೇಕು, ನಾವು ರೊಕ್ಕನ ಕೊಡ್ಬೇಕು, ಮತ್ತು ಇದು ರೊಕ್ಕಂತ ನೋಡು ಇಂಥವೇನಾದ್ರು ಕೆಲಸ ನೀನು ಮಾಡಿ ಮುಟ್ಟಿಸ್ತಿ, ಕಾಪಿಲೆ ಕೊಟ್ಟು ನಾನು ಮುಟ್ಟಿಸ್ತೀನಿ. ಆ ರೀತಿ ಮಾತ್ರ ಓದಿಸೋದಿಲ್ಲ. ಅದಕ್ಕೆ ಹೋಗಿ ದಂಡ ಅಂತ ಒಳ್ಳೆ ಅವು ಅಳೋದಕ್ಕೂ ನನಗೆ ಕಳ್ಸೋದಕ್ಕೆ ಮನಸ್ಸನ್ನು ಇಲ್ದಂಗಾಗಿ ಹೋಗ್ಬಿಡಂತ ಸುಮ್ಮನೆ ಬಿಡ್ಬೇಕಂತ ಮಾಡಿ ನೋಡು. ಅಯ್ಯ ನೀ ಯಾಕೆ ಬೇಡ ಅಂತಿದ್ದೀವಿ, ಸುಮ್ಮನಿರು. ಹೋಗೋಷ್ಟು ದಿವಸ ಹೋಗೋಲ್ವಕ್ಕ. ನಾವು ಕೆಲ್ಸಕ್ಕೆ ಹೋಗೋದು ಬೇಡ, ನೀನು ಕಾಪಿಲೆ ಕೊಡೋದು ಬೇಡ ಹೇಳ್ದ. ಆಕಿನಾಗೆ ಇವ್ರು ಕೆಲ್ಸಕ್ಕೆ ಬರುವಲ್ರು, ಇವ್ರು ಕೊಡುವಲ್ರು ಹೋಗು ಅಂದಾಗ ನೋಡೋಣಂತೆ. ಈಗ ಯಾಕೆ ನೀನಾಗಿ ಯಾಕೆ ಬಿಡಿಸ್ತಿದ್ದೀವಿ, ಸುಮ್ಮನಿರು. ಹೌದು ಆಕೆಯಾಗೆ ಯಾವಾಗ ಬಿಡಿಸ್ಕೊಳಕ್ಕೆ ಹೋಗೋಲಕ್ಕೆ ಬಿಡು. ಈಗ ಹೆಂಗೂ ನೀನು ಮತ್ತು ಟೀಚರ್ ಕಾಯಿಪಲ್ಲೆ ಕೊಡಲ್ಲ ಅಂತೀಯಲ್ಲ, ಅವು ಕಾಯಿಪಲ್ಲೆ ಉಳಿತಾವಲ್ಲ, ನಂಗೆ ಕೊಡಲೇ, ನಿಂಗೆ ಪುಣ್ಯ ಬರುತ್ತೆ. ಎಲ್ಲ ಪ್ರೇಮಿ ಅಲ್ಲಲೇ, ನಾನಾ ಕತ್ತು ತಂದು ಟೀಚರ್ ಅವಾಗ ಕೊಡ್ತಿದ್ದೆ. ನನ್ನ ಮನೆಯಾಗ ನಾನು ಕಾಯಿಪಲ್ಲೆ ಮಾಡ್ಕೊಂಡು ತಿಂದಿಲ್ಲ, ಎಲ್ಲ ಹೋಗಿ ಆ ಟೀಚರ್ ಅವ್ನು ಹೆಣಕ್ಕೆ ಬಿಡ್ತಿದ್ದೆ ಕದ್ಕೊಂಬಂದು. ನಿನಗಿಲ್ಲಿಂದ ತಂದು ಕೊಡಲಿ. ಅಯ್ಯವ್ವ ಇದಕ್ಕೇನು ಹೇಳ ಯವ್ವ ನಾನು. ಯವ್ವ ಪ್ರೇಮಿ, ಕಾಯಿಪಲ್ಲೆಗಳು ಹೊಲದಾಗ ಈಗ ಮಳೆ ಜಗ್ಗಿಯಾಗಿ ಕೊಳತೋಗ್ಯವಂತ. ಹಾಗಾಗಿ ಕಾಯಿಪಲ್ಲೆನ ಇಲ್ಲ ಅಂದ್ರೆ ನನಗೂ ಈಗ ಹೆಂಗೂ ಬಿಟ್ಟದ್ದು ಚಲೋ ಆತಂತಂದು ಸುಮ್ಮನೆ ಇಲ್ಲ ಅಂತ ಬಂದಿದ್ದೆ. ನಿನ್ನ ನನ್ನ ಗಂಡ ಅರ್ಥ ಇವತ್ತು ತಂದಿಲ್ಲ. ನಾನು ಅದು ಒಂದಾತ, ಆಮೇಲೆ ಇವ್ರು ಟೀಚರ್ ಹಿಂಗೆ ಮಾಡಿದೊಂದಾತ. ಅದಕ್ಕೆ ಕೊಡೋದ ಬಿಟ್ಟು ಬಿಡೋಕಂತ ನಿರ್ಧಾರ ಮಾಡಿದ್ದೆ. ಈಗ ನೋಡ್ರಿ ನೀ ಕೇಳ್ತೀವಿ ಎಲ್ಲಿಂದ ತಂದ್ಕೊಡ್ಲಿ ನನಗೆ. ಇಲ್ಲ ನನ್ನ ಮನ್ಯಾಗ ಈ ಕಾಯಿಪಲ್ಲೆ ಇಲ್ಲ. ನಾನು ಅದೇ ಈ ಹೊಲದಾಗ ಎಲ್ಲರೂ ಕಿರಿಕ್ ಸಲಿ ಪರಕ್ ಸಲಿದ ಹಿಡ್ಕೊಂಬರೋಣ ಅಂತ ಹೊಟ್ಟಿದ್ದು ನೋಡಿ. ಹೌದೇನ? ಅಯ್ಯೋ ನಾ ಏನ ಕಾಯಿಪಲ್ಲೆ ತಂದ್ರೆ ಕೊಡ್ತಾ ಒಟ್ಟು ರೇಣವ ನೆನ್ಸ್ಕೊಂಡು ತಿಂದ್ರಾತು. ರೇಣವನ ಉಪಕಾರ ನಾನು ಭಾಳ ದೊಡ್ಡದಾತು ಅಂತ ಅನ್ಬೇಕು, ಹೊಗಳ್ಬೇಕು ರೇಣವನ್ನ ಒಟ್ಟು ಅಂತ ಬಂದೆ. ಹೋಗ್ಬಿಡು. ಆಯ್ತು ಬಿಡವ. ಸರಿ ತಗೋ, ನಾ ಹೊಲಕ್ಕೆ ಹೋಗ್ತೀನಿ. ರೇಣವ ಒಟ್ಟು ಕಿರಿಕ್ಸಲ್ಲಿ ಹರಿಯೋದ ರೀತಿ ಒಟ್ಟು ನನಗೂ ಒಂಚೂರು ಹರ್ಕೊಂಬರೆ. ನಾನು ಈ ಹೊಲಕ್ಕೆ ಕಡೆ ಬರೋಕ್ಕಿಲ್ಲ, ನನಗೊಂಚೂರು ನಿಂಗೊಂಚೂರು ಹರ್ಕೊಂಬಂದ್ಬಿಡು. ಅಯ್ಯೋ ಬಿಡಾಡಿ ಯವ್ವ ಇದಕ್ಕೇನು ಯವ್ವ, ನಾನೇನು ಕಿರಿಕ್ಸಲ್ಲಿ ಹರಿಯೋಕೆ ಹೊಂಟಿದ್ದಿಲ್ಲ. ಹೆಂಗೆ ನೋಡಿದ್ರೆ ಈ ಮೂಳಿ ಸಲುವಾಗಾರ ನಾ ಕಿರಿಕ್ಸಲ್ಲಿ ಹರ್ಕೊಂಬರ್ಬೇಕಾತು. ಸುಳ್ಳು ಹೇಳ್ಬಿಟ್ಟಿನಿ, ನನಗೆ ಕಿರಿಕ್ಸಲ್ಲಿ ಹರ್ಕೊಂಬರಕ್ಕೆ ಹೊಂಟೀನಿ ಅಂತೇಳಿ. ಈ ಸಲುವಾಗಾರ ನಾನು ಹರ್ಕೊಳ್ಳಬೇಕೀಗ. ಎಲ್ಲಿಂದ ಗಂಟು ಏನೋ ಯವ್ವ. ಆಯ್ತು ಹರ್ಕೊಂಬರ್ತೀನಿ. ಲಕ್ಷ್ಮಕ್ಕ ಓ ಅನ್ಸೂಯಕ್ಕ ಬಾರೆ ಒಳಗ, ಇಲ್ಲಿ ಹೊರಗೆ ಬಂದು ನಿಂತ ಕರೆಕತ್ತಿಯಲ್ಲ ಅತ್ತಿ ಒಳಗದ ಬಾ. ಓ ಅನ್ಸೂಯ ಬಾರೆ, ಇದು ನಾಷ್ಟ ಆಗಿತ್ತು, ಬಾ ನಾಷ್ಟ ಮಾಡಿ ಬಾ. ಇಲ್ಲ ಲಕ್ಷ್ಮಕ್ಕ, ಈ ಹುಡುಗರಿಗೆ ಸಾಲಿ ಕಳಿಸಿದ್ನಲ್ಲ ಅವ್ರು ತಿನ್ನಿಸಿ ನಾನು ತಿಂದ ಬಂದೀನಿ. ಇದು ಒಂಚೂರು ಕೆಲಸ ಹೋಗ್ತೀನಿ ಅಂತೇಳಿ ಅದಕ್ಕೆ ಬಂದೆ. ಹೌದಾ? ಹೋದಾ ಹುಡುಗರು ಸಾಲಿಗೆ? ಹಠ ಏನು ಮಾಡಲಿಲ್ಲ, ಸುಮ್ಮನೆ ಹೊಂಟಾರಲ್ಲ. ದೊಡ್ಡವನು ಅವ್ನು ಸುಮ್ಮನೆ ಹೋಗ್ತಾನೆ. ಈಕಿನ ಭಾಳ ಮಂಡದಲ್ಲ, ಒಟ್ಟು ಹಠ ಮಾಡ್ಕೊಂತಾನೆ. ಒಲ್ಲೆ ಅನ್ಕೊಂತ ಇದು ಮಾಡಿದ್ಲು. ಅವ್ರ ಅಣ್ಣನ ಕೂಡ ಹಂಗೆ ರಂಬಿಸಿ ಕಳಿಸೀನಿ. ಅಕ್ಕ ಹಂಗೆ ಫಸ್ಟ್ಗೆ ಒಲ್ಲೆ ಅಂತ ಹಠ ಮಾಡ್ತಾರೆ. ಅಲ್ಲಿ ಹೋಗಿ ಗೆಳೆಯರು ಆದರೆ ನಾವು ಬೇಡ ಅಂದ್ರೆ ಅವಾಗ ತಾವ ಹೋಗ್ತೀವಿ ಅಂತ ಅನ್ಕೋತಾರೆ. ಒಂದು ಸ್ವಲ್ಪ ರೂಢ ಆಗೋ ತನಕ ಅಷ್ಟೇ ಮತ್ತೆ. ಹೇಳಿ ಏನು ಕೆಲಸ ಬೇಕೈತೆ, ಏನಾರ ಮಾಡಕ್ಕೆ ಭಾಳ ಆರ್ಡ್ರ್ ಬಂದವನು, ಏನಾರು ಮಾಡ್ಕೊಡ್ಬೇಕನ್ನ. ವಿಜ್ಜಿಗೆ ಜೈಗೆ ಹೇಳಿದ್ದೆ ನೀನು ಕೈ ಕಲಿ ಅಂತಂದು ಬಂದಾರೇ ಇಲ್ಲ. ನಾನು ಆ ಕಡೆ ಬರೋಕ್ಕಾಗಿಲ್ಲ, ಕೆಲಸ ಒಂದು ಹಬ್ಬ ಒಂದು ಬಂತಲ್ಲ, ಧೂಳ ಪಾಳ ಬೆಳೆದಾಗ್ಬಿಡುತ್ತೆ. ಏನಾರು ಬರಲ್ಲ, ನಾವು ಒಟ್ಟು ಹೆಲ್ಪ್ ಮಾಡ್ಲೇನೆ. ಹೂನ ಲಕ್ಷ್ಮಕ್ಕ, ಜಯಕ ಪಾತಿಮಕ್ಕ ಆಮೇಲೆ ಉಜ್ಜಕ್ಕ ಬರ್ತಾರೆ ಬಿಡು. ಚಟ್ನಿ ಪುಡಿ ಮಾಡಕ್ಕೆ ಅದಕ್ಕೆ ಇದು ಕೊಟ್ಟು ಕೈ ಕಲಿತಾರ. ಆದ್ರೆ ನಿನ್ನೆ ಅಲ್ಲಿ ಕೊಡಕ್ಕೆ ಹೋಗಿದ್ನಲ್ಲ, ಈಗ ಪಂಚಮಿ ಒಂದು ಬಂತು ನೋಡು, ಹಬ್ಬ ಸೀಸನ್ ಅಲ್ಲ. ಅವ್ರು ಏನಂದ್ರು, ನೀವೇನಾರ ಉಂಡಿ ಪಂಡಿ ಮಾಡಂಗಿತ್ತಂದ್ರೆ ಕೊಡ್ರಿ, ಈಗ ಹಬ್ಬ ಸೀಸನ್ ಅಲ್ಲ, ಎಲ್ಲರೂ ಮನಿ ಲಿಂತ್ರ ಮಾಡಿದ್ದು ಚಲೋ ಪ್ಯೂರ್ ಹೋಮೇಡ್ ಇದನ್ನು ಕೇಳ್ತಾರ, ಮಾಡ್ತಿದ್ರೆ ಮತ್ತು ನಾವು ತೊಗೊತಿದ್ವಿ ಅಂತ ಕೇಳಿದೆ. ನಾನು ಒಳ್ಳೆನಕ್ಕೆ ಮನ್ಸು ಬರಲಿಲ್ಲ. ಅದು ಒಂಚೂರು ಮಾಡಿಬಿಟ್ರತ್ತು, ಹಬ್ಬದ ಇದ್ರಾಗ ಅದು ಹುಡ್ಕೊಂಡ್ರಾತು ಅಂತೇಳಿ ಉಂಡಿ ಮಾಡ್ಕೊಡ್ತೀವಿ ತಗೋ ಅಂತಂದು ಒಪ್ಕೊಂಡು ಬಂದ್ಬಿಟ್ಟಿನಿ. ನಾನು ನೋಡಿದ್ರೆ ಉಂಡಿ ಅಷ್ಟು ಬರೋದೇ ಇಲ್ಲ. ಯಾಕೆ ಸುಳ್ಳು ಹೇಳಿ, ನಮ್ಮ ಮನೆಯಾಗ ನಮ್ಮ ಅತ್ತಿ ಮಾಡಿಸಿ ಕೊಟ್ಟಿಲ್ಲ. ಯಾವ ಹಬ್ಬ ಮಾಡ್ತಿದ್ದಿಲ್ಲ, ಯಾವುದಿಲ್ಲ ಸುಡುಗಾಡು. ಹಂಗಾಗಿ ನನಗೆ ಗೊತ್ತಿಲ್ಲ. ನಮ್ಮ ತೋರ್ಮನಾಗೂ ನಾವು ಬಡವ್ರಿಗೂ ಅಲ್ಲಿನೂ ಮಾಡಿಸ್ತಿದ್ದಿಲ್ಲ. ಏನೋ ಒಂದು ಮಾಡಿ ಒಂದು ಶೇಂಗಾ ಉಂಡನ್ನು ನಮ್ಮವು ಮಾಡಿರ್ತಿದ್ಲು, ಅದು ಒಂದು ತಿಂತಿದ್ದೆ ಬಿಟ್ರೆ ನನಗೆ ಮಾಡೇ ಗೊತ್ತಿಲ್ಲ ಲಕ್ಷ್ಮಕ್ಕ. ಮತ್ತು ಒಂದಿಷ್ಟು ಉಂಡಿ ಮಾಡೋದು ಕಲಿಸ್ಕೊಡ, ಅವ್ರಿಗೆ ಒಂದಿಟ್ಟು ಆರ್ಡ್ರ್ ಬಂದವು ಮಾಡ್ಕೊಡಕ್ಕೆ ಬೇಕು. ಅದಕ್ಕೆ ಅಷ್ಟು ಸೇರಿ ಮಾಡೋಣ ಒಂಚೂರು. ಅಯ್ಯ ಇಷ್ಟನೇ ಆಯ್ತು ಬಿಡು, ಏನಾಯ್ತು ಮಾಡನ್ ತಗೋ. ಅಷ್ಟೇ ಯಾಕೆ, ಇವನು ಮಣ್ಣು ತಗೋ, ಚಕ್ಲಿ ಅವಲಕ್ಕಿ ಪೊಲಕ್ಕಿ. ಮತ್ತು ಹಬ್ಬ ಪಂಚಮಿಗೆ ಎಲ್ಲರೂ ಮತ್ತು ಮಕ್ಕಳು ಮರಿ ತವ್ರ ಮನೆ ಬರೋರು ಹೆಣ್ಮಕ್ಳು, ಆಮೇಲೆ ಸಾಲಿ ಸೂಟಿ ಇರ್ತಾವೆ ಹುಡುಗರು ತಿನ್ನವು. ಬರೀ ಹಸಿ ಒಂದೇ ಯಾಕೆ, ಇವನು ಮಾಡಿಬಿಡು. ಹೆಂಗೆ ಬೈ ಅಲ್ಲಿ ಹೆಂಗೋ ತೊಗೊಂತಾರೆ. ಈಗ ಎಲ್ಲರ ಹಬ್ಬದಾಗ ಅವನ್ನ ಕೇಳೋ ಜಾಸ್ತಿ, ಉಂಡಿ ಚಕ್ಲಿ ಅವನ್ನೆಲ್ಲ ಮಾಡನ್ ತಗೋ. ಅತ್ತಿ ಮತ್ತು ನಮ್ಮ ಮನೆಗೂ ಮಾಡಂಗಿಲ್ಲ. ಅಯ್ಯ ಮದುವೆ ಹೊಸದಾಗಿ ನಮ್ಮ ಮನೆಗೆ ಮೊದಲ ಸೊಸಿ ಬಂದ ಹಬ್ಬ ಜೋರ ಇರುತ್ತೆ. ನಮ್ಮ ಮನೆಗೂ 108 ನಮಗೆ ಉಂಡಿ ಕಟ್ಟಂತಗೋ. ಯಾರು ಬೇಡ ಅಂತಾರೆ? ಬೇಕಾ ನೀ ಎಂತ ಉಂಡಿ ಬೇಕಂತೀಯ ಅಂತ ಉಂಡಿ ಚೂಡ ಚಕ್ಲಿ ಎಲ್ಲ ಮಾಡೋಣಂತೆ. ಆಮೇಲೆ ಮದುವೆ ಹೊಸದಾಗಿ ನೀವು ಇಲ್ಲಿ ಹಬ್ಬ ಮಾಡ್ತಾರಲ್ಲ, ಚಲೋನ ಗ್ರ್ಯಾಂಡ್ ಮಾಡ್ಬೇಕು. ಅದು ತಡಿ ಅತ್ತಿಯಾಗ ಒಂದು ಮಾತು ಕೇಳ್ಬೇಕಂದ್ರೆ, ಪಂಚಮಿನ ತವ್ರ ಮನೆಗೆ ಮಾಡ್ತಾರೆ ಫಸ್ಟ್ನೇ ವರ್ಷ. ಕೇಳ್ತಿಲ್ಲ, ಅಣ್ಣನ ಅತ್ತಿಗೆ ಫೋನ್ ಹಚ್ಚಿ ಕೇಳ್ತೀನಿ ತಡಿ. ಅತ್ತಿ ಪಂಚಮಿ ಹಬ್ಬನ ಅಲ್ಲಿ ಮಾಡಿದ್ರೆ ನಿನ್ನ ಮಗನ ಕಳಿಸ್ಬೇಕು, ಇಲ್ಲ ಅಣ್ಣ ನಾವು ಹೋಗೋದಿಲ್ಲ ನೋಡು. ಸರಿಗೆ ಗಂಟೆ ಹಾಕೊಂಡ್ಬಿಡ್ಲಿ ನನ್ನ ಮಗನ ಸುಮ್ಮನೆ. ಅಲ್ಲ
ಅಷ್ಟದ ಯಾಕೆ ದೂರ ದೂರ ಅಡ್ಯಾಡ್ತಿದ್ದಿ ಹಂಗ ಹಿಂದಿಂದ ಹೇಳ್ಕೊಂತ ಅಡ್ಯಾಡ್ಬಿಡಿ ಅಂತ ಮಗನ ನಾ ಹಾಕೊಂತಿದ್ದೆ ಆದ್ರೆ ನಿನ್ನ ಮಗ ವಜ್ಜದಾನ ಮತ್ತು ನಾನು ಆತನ ಕೊಟ್ಟಾಗ ಹಿಂದೆ ಹೇಳ್ಕೊಂತ ಹೋಗ್ಬೇಕಾಗತ್ತೆ ಅದಕ್ಕೆ ಬೇಡ ಅಂತ ಬಿಟ್ಟಿನಿ ಮಾಡಕ್ಕೆ ಮಾಡಿಬಿಟ್ಟು ನೀನು ಮಾಡಕ್ಕೆ ಅದಕ್ಕೆ ಆತಿ ಸುಮ್ಮನೆ ನೀನು ನಾನು ಬೇಕೆ ಹೋಗಿ ಹಬ್ಬ ಮಾಡ್ಕೊಂಬರ್ರಿ ಅಂತ ನಿನ್ನ ಮಗನ ಕಸಲ್ಲ ಇಲ್ಲೇ ಮಾಡ್ಬಿಡಂತ ಹೊಸ್ತಾಗಿ ಹಂಗಲ್ಲ ಮದುವೆ ಹೊಸ್ತಾಗಿ ಫಸ್ಟ್ನೇ ಹಾಲು ಅಲ್ಲಿ ಹಾಕ್ಬೇಕು ಆಮೇಲೆ ಬಂದು ಮರ್ದಿಸ್ ಬಂದು ಎರಡನೇ ಹಾಲು ನಮ್ಮನೆ ಹಾಕ್ಬೇಕು ನಮ್ಮನೆಗೆ ಹಿಂಗೆ ಪದ್ಧತಿ ಇತ್ತು ಅತ್ತಿಯರ್ನ ಕೇಳ್ತೀನಿ ಕೇಳಿ ಅಲ್ಲಿ ನಿಮ್ಮ ಇದು ಅಪ್ಪಗ ಅತ್ತಿಯ ಮಗ ನಾ ಹೇಳ್ತೀನಿ ಹೋಗಿ ಒಂದು ದಿವಸ ಅಲ್ಲಿದ್ದು ಒಂದು ದಿವಸ ಹಾಲು ಹಾಕಿ ಬಾ ಆಮೇಲೆ ಮತ್ತೆ ಇಲ್ಲೇ ಇರ್ತೀಯಲ್ಲ ಎಲ್ಲರೂ ಓಕೆನಾ ಆತು ಹೋಗಿ ಬರ್ತೀನಿ ತಗೋ ಅಯ್ಯೋ ಪಾರ್ವತಿ ಗಂಡನ ಒಂದು ನಿಮಿಷನೂ ಬಿಟ್ಟರೆ ಕೊಲ್ಲಂತೀಯಲ್ಲ ಅನ್ಸೋಕ ಯಾವಾಗಲೂ ಗಂಡ್ರನ್ನ ಸರನ ಗಂಟು ಹಾಕ್ಕೊಂಡೇ ಇರ್ಬೇಕು ಇಲ್ಲ ನಾನು ನಿನ್ನ ಗಂಡ ಮಾಡ್ತಾನಲ್ಲ ಕಣ್ಕಂಡರಿಂದ ಹಂಗೆ ಅಲ್ಲ ನನ್ನ ಗಂಡಗೆ ಅಷ್ಟು ಬುದ್ಧಿಲ್ಲ ಅದಕ್ಕೆ ನಾನು ಅದನ್ನ ನೋಡಿ ಮೆಚ್ಕೊಂಡು ಮದುವೆ ಆಗಿನಿ ಅಂತ ಚಾಲಾಕ್ ಗಂಡಾಗಿದ್ನಂದ್ರೆ ಅಯ್ಯೋ ಅಂತ ನಾವು ಅಲ್ಲ ಅಂತ ಎಷ್ಟು ಮಂದಿ ನೋಡಲ್ಲ ಸಿಟಿಯಾಗ ಎಷ್ಟು ಮಂದಿ ನಾನು ಏನು ಬಿದ್ದಿದ್ರು ನಾನು ನಮ್ಮ ಮಾವನ ಬೇಕಂತ ಯಾಕೆ ಮಾಡ್ಕೊಂಡಿನಿ ಅಂದರೆ ನಮ್ಮ ನನ್ನ ಬಿಟ್ಟು ಯಾರು ನೋಡೋದೇ ಇಲ್ಲ ನನಗೂ ನಮ್ಮ ಮಾವನ ಬೇಕು ಅದಕ್ಕೆ ನಮ್ಮ ಮಾವಗ ಅಷ್ಟು ಬೇರೆ ಹೆಣ್ಮಕ್ಳು ಸುದ್ದಿ ಹೋಗೋಷ್ಟು ಇಲ್ಲೇ ಇಲ್ಲ ತಾಕತ್ತು ಅದಕ್ಕೆ ನನ್ನ ಮಾವನ ನಾನು ಸರನ ಗಂಟು ಹಾಕ್ಕೊಂಡಿಕ್ರು ನನ್ನ ಜೊತೆಗೆ ಇರ್ತಾನೆ ಆದರೂ ಯಾಕೆ ಬೇಕಂತ ಹಾಕ್ಕೊಂಡೇ ಇರ್ಬೇಕು ಗೊತ್ತಾನ ಹೌದವ ನಿನ್ನ ಬುದ್ಧಿ ನನಗೆ ಬರಲಿಲ್ಲ ನನಗೂ ಹಿಂಗೆ ಏನಾರು ತಿಳುವಳಿಕೆ ಇದ್ದಿತ್ತಂದ್ರೆ ನಾನು ಹಿಂಗೆ ಮಾಡ್ಬೋದಿತ್ತು ಅಲ್ಲ ಮಾಡಿದ್ರೆ ಉಪಯೋಗ ಇದ್ದಿಲ್ಲ ಬಿಡು ಯಾಕಂದ್ರೆ ಅದು ನಾವು ಕಲ್ಸೋದ್ರ ಮ್ಯಾಗಿರಲ್ಲ ಮೊದ್ಲು ಕಲ್ತ್ಬಿಟ್ಟಿರ್ತಲ್ಲ ಏನು ಮಾಡೋಕ್ಕಾಗತ್ತ ನಮ್ದು ಕೇಳ್ಬೇಕವಾ ಹೋಗ್ಬಿಡ ಅನ್ಸೆ ಅದೇನು ತಿಳುವಳಿಕೆ ಅದು ಏನು ಮಾತಾಡ್ತೈತಿ ಯಾರ್ಯಾರು ಗುಣ ಅವ್ರವ್ರಿಗಿರುತ್ತೆ ನನ್ನ ಮಗ ಅಂತಲ್ಲ ಈಕಿ ಸಿಕ್ಕಾರ್ ಬಂಗಾರ ಅಂತೈತೆ ಈಗ ಹೆಂಗೆ ಕುಣಿಸಿದ್ರು ಕುಣಿತಾನೆ ಅದೇ ಎಲ್ಲರೂ ಹಂಗಿರ್ಬೇಕಲ್ಲವ ಎಲ್ಲರೂ ಹೆಂಡ್ರನ್ ಕುಣಿಸೋರ ಜಾಸ್ತಿ ಜನ ಈಗಿನ ಕಾಲದಾಗ ಹಂಗಿದ್ರೆ ಬರ್ತೀಯ ಲಕ್ಷ್ಮಕ್ಕ ಸಾಯಂಕಾಲ ಬಂದ್ಬಿಡ್ರಿ ನಾ ಅಷ್ಟೊತ್ತಿ ಶೇಂಗಾ ಪಂಗ ಎಲ್ಲ ಹುರಿದು ಸಿಪ್ಪಿ ತೆಗೆದು ಎಲ್ಲ ಸಜ್ಜು ಮಾಡಿರ್ತೀನಿ ಆಯ್ತು ತಗೋ ಹಂಗ ಇವ್ರಿಗೆ ಹೇಳಿ ಹೋಗ್ಬಿಡು ಹೋಗ ಮುಂದೆ ಜಯಕಗ ಮತ್ತು ವಿಜಯಕಗ ಈಗ ಓಮ್ ಕರ್ಕೊಂಡು ಹೋಗಿಬಿಡ್ತೀನಿ ಅವ್ರನ್ನ ನೀ ಹಿಂದೆ ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದ್ಬಿಡು ಆತವ ಒಟ್ಟು ಹೆಂಗೆ ಒಂಚೂಲ ಹಾಕತ್ತಲ್ಲ ಹುಡ್ರ ಒಂಚೂಲ ಓದ್ಬಿಟ್ರೆ ಸಾಕತ್ತಾಗ